ಹೇಳಿರ್ಬೋದು ಮಾಡಲ್ಲ ಅಂತ, ಬಟ್ ಫ್ಲಾಗ್ ಹಾಸ್ಟಿಂಗ್ ಅನ್ನೋ ಆಪರ್ಚುನಿಟಿ ಎಲ್ಲರಿಗೂ ಸಿಗಲ್ಲ. ಸಿಗೋದನ್ನ ಉಪಯೋಗಿಸ್ಕೊಳ್ಬೇಕು. ಅದೊಂದು ಶ್ರೇಷ್ಠವಾದ ಕೆಲಸ ಅಂತಾನು ಅನ್ಬೋದು. ಇವಾಗ ನನಗೆ ಸಿಕ್ಕಿದ್ರು ನಾನು ಹೆಮ್ಮೆಯಿಂದ ಅದನ್ನ ಮಾಡ್ತಾ ಇದ್ದೆ. ಅವ್ರು ಅದನ್ನ ಒಪ್ಕೊಂಡಲ್ಲ ಇರೋದು ಬೇರೆ ಕಾರಣ ಇರ್ಬೋದು, ಬಟ್ ಅವರು ಒಂದು ಗೌರವ ಕೊಟ್ಟು ನಮ್ಮ ರಾಷ್ಟ್ರಕ್ಕೆ ಅಂತ ನಮ್ಮ ಧ್ವಜಕ್ಕೋಸ್ಕರನಾದ್ರೂ ಅವ್ರು ಬಂದು ಒಂದ್ 2 ನಿಮಿಷ ಹಾರಿಸಿ ಹೋಗ್ಬೋದಿತ್ತು. ಅವ್ರ ಒಂದ್ ಬಿಸಿ ಶೆಡ್ಯೂಲ್ ಅಲ್ಲೂ ಒಂದ್ 2 ನಿಮಿಷ ಟೈಮ್ ಮಾಡ್ಕೊಂಡು ಹೋಗಿದ್ರು. ಏನೋ ಒಂದು ನಮಗೂ ಹೆಮ್ಮೆ ಇರೋದು. ಸೊ ನನ್ಗೆ ಅಥವಾ ಯಾರಿಗೆ ಆಪರ್ಚುನಿಟಿ ಸಿಕ್ಕಿದ್ರು ಅವರು ಕೂಡ ಹೆಮ್ಮೆಯಿಂದ ಮಾಡ್ತಾ ಇದ್ರು ಆ ಕೆಲಸನ. ಇದೊಂದು ಬೇಸರ ಉಂಟಾಗುತ್ತೆ ಅವರು ಆತರ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ. ಯಾರಿಗೆ ಇದ್ರು ಈ ಜವಾಬ್ದಾರಿನ ವಹಿಸ್ಕೊಬೇಕು ಅಂತ ನನ್ನ ಕಡೆಯಿಂದ ಒಪಿನಿಯನ್. ಅದು ತಪ್ಪು. ಯಾಕೆಂದ್ರೆ ನಾವು ದೇಶ ಅಂತ ಹೇಳಿ ಬಂದಾಗ ಯಾವುದೇ ಕಾರಣಕ್ಕೂ ನಾವು ಆರಿಸಲ್ಲ ಅನ್ನೋದಕ್ಕೆ ಇದಿಲ್ಲ. ಹಿಂದೂ ಆಗಲಿ, ಮುಸ್ಲಿಮ್ಸ್ ಆಗಲಿ, ಕ್ರೈಸ್ತರಾಗಲಿ, ಯಾರೇ ಆಗಿರಲಿ ನಮ್ಮ ದೇಶದ ಬಾವುಟನ ಹಾರಿಸಲೇಬೇಕು. ಅದು ಅವರು ತಪ್ಪು ಹೇಳಿರೋದು. ಅದು ಮಾಡಬಾರ್ದು. ಇಲ್ಲ ಇಲ್ಲ ಇಲ್ಲ, ತಪ್ಪು ಅದು. ಹೌದು. ಈಗ ನಾವು ಒಂದು ನಮ್ಮ ಇಂಡಿಯಾ ಅಂತ ಅಂದಾಗ ನಾವು ಈ ದೇಶದಲ್ಲಿ ಹುಟ್ಟಿದೀವಿ. ಈ ದೇಶದಲ್ಲಿ ಒಂದು ಮಣ್ಣಲ್ಲಿ ಹುಟ್ಟಿದಾಗ ನಾವು ಊಟ ತಿಂಡಿ ಗಾಡಿ ಎಲ್ಲ ಇಲ್ಲಿ ತಗೊಳ್ತಾ ಇದೀವಿ ಅಂತ ಅಂದಾಗ ಈ ದೇಶದ ಭಕ್ತಿ ಎಲ್ಲಿದೆ? ಇಲ್ಲ, ಇದು ಅವರು ಹೇಳಿರೋದು ತಪ್ಪು. ಯಾರೇ ಕಾರಣಕ್ಕೂ ಯಾರೇ ಆಗಿರ್ಲಿ ಆರಿಸಲ್ಲ ಅಂತ ಹೇಳ್ಬಾರ್ದು. ಅವರು ಖಂಡಿತವಾಗ್ಲೂ ಆರಿಸ್ಬೇಕು. ಅದು ಅವರು ಯಾರು ಹೇಳಿದಾರೋ ಏನೋ ಗೊತ್ತಿಲ್ಲ ನಮ್ಗೆ. ಒಟ್ನಾಗೆ ಅವರು ತಪ್ಪು ಅಂತ ನಾವು. ಸ್ವಾತಂತ್ರ್ಯ ದಿನಾಚರಣೆ ದಿವಸ ಬಾವುಟ ಆರಿಸ್ಬಾರ್ದು ತಪ್ಪು ಅನ್ನೋದು ಅವ್ರು ಹೇಳ್ತಾರ ತಪ್ಪು. ಅದು ಆರಿಸ್ಲೇಬೇಕು. ನಾವು ಸ್ವಾತಂತ್ರ್ಯದಲ್ಲಿ ನಾವು ಈ ಕರ್ನಾಟಕದಲ್ಲಿ ಭೂಮಿ ಮೇಲೆ ಇದ್ದೀವಿ ಅಂದ್ರೆ ಆರಿಸ್ಲೇಬೇಕು. ಅದನ್ನ ಅವ್ರು ಹೇಳಿರೋ ತಪ್ಪು. ಅದನ್ನ ವಾಪಸ್ ತಾಣಕ್ಕೆ ಅಂತರ ಗೌರವ ಕೊಡ್ಲಿಲ್ಲ ಅಂತ ಅಂದ್ರೆ ಅದಕ್ಕೆ ಹೇಳಕ್ ನಾಚಿಕೆ ಆಗುತ್ತಾ? ಮಾತು ಹೇಳಕ್ಕೆ ಹೇಳ್ಬಾರ್ದು. ಯಾಕೋತ್ತಾ, ಈ ಭೂಮಿ ಮೇಲೆ ಇದ್ದಾರೆ ನಾವು ಅದನ್ನ ಬಾವುಟ ಆರಿಸಲ್ಲ ಅಂತ ಹೇಳಿಲ್ಲ ಅಂದ್ರೆ ತಪ್ಪಾಗಲ್ವಾ ಸರ್? 100% ಇರ್ಬೇಕು. ಇಲ್ಲಿರ್ಬೇಕು, ಎಲ್ಲಿರೋದಲ್ಲ, ಇಲ್ಲಿರ್ಬೇಕು ದೇಶ ಪ್ರೇಮ. ಅದ್ ನಮ್ಮ ಹತ್ರ ಐತೆ. ಅದ್ ನಾವು ಆರಿಸ್ತೀವಿ 100%. ಸರ್ 100% ಆರಿಸ್ತೀನಿ ನಾನು. ಇವಾಗ ಹೋಗಿ ಆರಿಸೋದೇ ನನ್ನ ಕೆಲಸ. ಇದೊಂದು ಆಘಾತಕಾರಿ ಬೆಳವಣಿಗೆ ಅಂತ ಅನಿಸ್ತಿದೆ. ಒಬ್ಬ ಉಸ್ತುವಾರಿ ಸಚಿವನಾಗಿ ಜಮೀರ್ ಅಹಮದ್ ಖಾನ್ ಅವರು ಫ್ಲಾಗ್ ಹಾಸ್ಟ್ ಮಾಡ್ಬೇಕಾದ್ದು ಅವ್ರ ಕರ್ತವ್ಯ, ಜವಾಬ್ದಾರಿ. ಆಮೇಲೆ ಈ ಬೆಳವಣಿಗೆನ ನಾವು ಖಂಡಿಸ್ತೀವಿ. ಇದು ದೇಶಕ್ಕೆ ಮಾಡಿದ ಅಪಮಾನ, ಧ್ವಜಕ್ಕೊಂದೇ ಅಲ್ಲ ದೇಶಕ್ಕೆ ಮಾಡಿದ ಅಪಮಾನ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ತಪ್ಪು. ಈ ಕೂಡಲೇ ಆ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸ್ಬೇಕು ಅಂತ ನಾವು ಆಗ್ರಹಿಸ್ತೀವಿ. ಇದೆಲ್ಲ ಫ್ಲಾಗ್ ಹಾಸ್ಟಿಂಗ್ ಮಾಡಬೇಕು. ಯಾಕಂದ್ರೆ ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ಬೇಕು ಯಾವ ಥರ ಮಾಡಬೇಕು, ಯಾವ ಥರ ಮಾಡಬಾರ್ದು ಅಂತ. ನಮ್ಮನ್ನು ನೋಡಿ ಅವ್ರು ಇನ್ಸ್ಪೈರ್ ಆಗಬೇಕು. ಈ ಥರ ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಮಾಡೋದು. ಅದು ಬಿಟ್ಬಿಟ್ಟು ನಾವು ಮಾಡಲ್ಲ ಅಂತ ಹೇಳಿದ್ರೆ ಮಕ್ಕಳು ಅದೇ ಕಲಿತಾ ಹೋಗ್ತಾರೆ. ಹಾಗಾಗಿ ಇದೆಲ್ಲ ತುಂಬ ಒಳ್ಳೇದು ಫ್ಲಾಗ್ ಹಾಸ್ಟಿಂಗ್ ಮಾಡೋದು. ಅದು ಎವ್ರಿ ಭಾರತೀಯರು ಅವ್ರು ಮಾಡಲೇಬೇಕು. ನಾವು ಹೇಳ್ಕೊಟ್ಟು ಮಾಡಿಸೋದಲ್ಲ, ಅವ್ರ ಮನಸ್ಸಲ್ಲೇ ಇರಬೇಕು ನಾವು ಮಾಡ್ತೀವಿ ಅಂತ ಅನ್ನೋದು. ಇಲ್ಲ ಇಲ್ಲ ಇಲ್ಲ, ಮಾಡಲೇಬೇಕು. ಪ್ರತಿಯೊಬ್ಬ ಭಾರತೀಯರು ಫ್ಲಾಗ್ ಹಾಸ್ಟ್ ಮಾಡಲೇಬೇಕು.